ಮುಂದೆ ನನಗೆ ಅವರು ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್, ಅವರು ಗ್ರೂಪ್ ಪಾಲಿಟಿಕ್ಸ್ ಭಾಳ ಮಾಡ್ತಿದ್ರು. ನಮ್ಮ ಜಿಲ್ಲೆಯಲ್ಲೂ ಅಷ್ಟೇ ಅವರು ಆ ಪುಟ್ಟೇಗೌಡರು ಮತ್ತು ಬೇಗನೆ ರಾಮಯ್ಯ ಈ ಗುಂಪನ್ನೇ ಅವರು ಭಾಳ ಓಲೈಸ್ತಿದ್ರು ಗುಂಡೂರಾವ್. ನಮ್ಮನ್ನೆಲ್ಲ ನಾನು ಚಿಕ್ಕ ವಯಸ್ಸು, ನಮ್ಮಿಂದ ಥ್ರೆಟ್ ಇಲ್ಲ ಎಂಥದಿಲ್ಲ, ಆದರೆ ಅವರಿಗೆ ಇವರು ಇಂದಿರಾ ಗಾಂಧಿಗೆ ಭಾಳ ಪರಿಚಯ ಇದ್ದಾರೆ, ಅವರ ನಿಯರೆಸ್ಟು, ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತೆಲ್ಲ. ಅದು ಒಂದರಿಂದ ನಾನು ಭಾಳ ಸಪೋರ್ಟ್ ಪಟ್ಟಿದ್ದೀನಿ ರಾಜಕಾರಣ. ಕೊನೆಗೆ ಅವರು ಗುಂಡೂರಾವ್ ನೀವು ತಾರಾದೇವಿಗೆ ಏನಾದ್ರು ಮಾಡಬೇಕು, ಇಂದಿರಾ ಗಾಂಧಿ ಅವರು ಹೇಳಿದ್ರು. ನಮಗೆ ನನ್ನ ಚುನಾವಣೆಯಲ್ಲಿ ಅವರು ಭಾಳ ಕೆಲಸ ಮಾಡಿದಂಥವ್ರು ಅಂತೆಲ್ಲ ಹೇಳಿದ್ರು. ಅವ್ರು ಆಯಿತು ಅನ್ನೋದು ಮಾಡಟ್ಟೇ ಇಲ್ಲ. ಕೊನೆಗೆ ಸಿಟ್ಟು ಬಂತು ಇಂದಿರಾ ಗಾಂಧಿಯವ್ರಿಗೆ. ಒಂದು MLCದು ಬೈ ಎಲೆಕ್ಷನ್ ಬಂತು ಕರ್ನಾಟಕದಲ್ಲಿ. ಆಗ ನೋಡಿ ಇಂದಿರಾ ಗಾಂಧಿಯವ್ರನ್ನ ಯಾಕೆ ಜನ ಲೈಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅವರಿಗೆ ಒಂದು ಎಷ್ಟು ಸೇವೆ ಮಾಡಿದ್ರೇನು ರಿಟರ್ನ್, ಅದು ಇನ್ನೊಂದು ರೂಪದಲ್ಲಿ ಅವ್ರು ರಿಟರ್ನ್ ಕೊಡ್ತಾಯಿದ್ರು. ನನಗೆ ಅವಾಗ ಬೈ ಎಲೆಕ್ಷನ್ ಬಂತು, ಒಂದೇ ಸೀಟು. ನನಗೆ ಎಲ್ಲಿ ಕೊಡ್ತಾರೆ ಇವರು ಚೀಫ್ ಮಿನಿಸ್ಟ್ರು, ನನ್ನ ಬಗ್ಗೆ ಅಷ್ಟು ಒಲವಿಲ್ಲ ಅಂತೆಲ್ಲ ಯೋಚನೆ ಮಾಡಿ ನಾನು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಲಿಲ್ಲ, ನನಗೆ ಸೀಟ್ ಇದನ್ನು ಕೊಡಿ ಅಂತ. ಆಶ್ಚರ್ಯ ಅಂತ ಹೇಳಿದರೆ ಇಂದಿರಾ ಗಾಂಧಿಯವರು ಸೆಲೆಕ್ಟ್ ಮಾಡೋ ಪಾರ್ಲಿಮೆಂಟ್ರಿ ಬೋರ್ಡ್ ಇರ್ತದಲ್ಲ, ಅಲ್ಲಿ ಅವರು ಮುಂಚೆನೇ ಎಲ್ಲ ಹೇಳಿ ನಾಯಕರುಗಳಿಗೆ ರೆಡಿ ಮಾಡಿದರು. ಮತ್ತು ರಾಜೇಂದ್ರ ಕುಮಾರಿ ವಾಜಪೇಯಿ ಅಂತಿದ್ದಾರೆ, ಅವರು UP ಅವರನ್ನೇ. ಇಂದಿರಾ ಗಾಂಧಿಗೆ ಭಾಳ ಕ್ಲೋಸು. ವಾಜಪೇಯಿದು ಬ್ರದರ್ಸೇ VC ಶುಕ್ಲಾ ಎಲ್ಲ. ಜಾಫರ್ ಷರೀಫು ಯಾವಾಗ ಫೈಟ್ ಮಾಡ್ತಾಯಿದ್ದಿದ್ದು, ಗುಂಡೂರಾವೆಲ್ಲ ಹೊಸಬನ್ನು ಕರ್ಕೊಬಂದು ಸೇರಿಸ್ಕೊಳ್ತಾ ಇದ್ದಾನೆ. ಭಾಳ ಕೆಲಸ ಮಾಡಿದ ಲಾಯಲಿಸ್ಟು ಮತ್ತು ವರ್ಸಸ್ಸು ನ್ಯೂ ಕಮರ್ಸು, ಈ ಥರ ಫೈಟ್ ಮಾಡಿದವರು ಜಾಫರ್ ಷರೀಫ್. ಅವರೆಲ್ಲ ಲಾಯಲಿಸ್ಟ್ ಬಗ್ಗೆನ. ಆಗ ಅವ್ರನ್ನ ಮಾತಾಡ್ಸಿರ್ತಾರೆ, ಜಾಫರ್ ಷರೀಫ್ ನಿನಗೆ ನಿಮ್ಮ ಹೆಸರುಗಳು ಯಾವ್ಯಾವುದು ಅಂತ ಈ ಲಿಸ್ಟೆಲ್ಲ ಕೊಟ್ಟು ಯಾರಿಗೆ ಮಾಡಿದರೂ ನಮಗೆ ಸಂತೋಷ ಅನ್ನೋದು. ನಾನಿರಲಿಲ್ಲ ಆ ಲಿಸ್ಟಲ್ಲಿ, ಅವ್ರಿಗೆ ಬೇಕಾದವ್ರನ್ನ ಅವ್ರು ಹಾಕ್ಕೊಂಡು. ಅವಾಗ ವಾಟ್ ಅಬೌಟ್ ತಾರಾದೇವಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಫ್ಯಾಂಟಾಸ್ಟಿಕ್, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದರೆ ಅದನ್ನು ಅವರು ಇವರಿಗೆ ಯಾರಿಗೆ ನಮ್ಮ ಇಂದಿರಾ ಗಾಂಧಿಗೆ ತಿಳಿಸಿ. ಇಂದಿರಾ ಗಾಂಧಿ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಪ್ರಣಬ್ ಮುಖರ್ಜಿ, ಆಗ ಮತ್ತು ಉತ್ತರ ಭಾರತದ ಯಾರೋ ಇನ್ನಿಬ್ಬರು ಲೀಡ್ರು, ದೊಡ್ಡ ಲೀಡ್ರು ಇದ್ರು ನೋಡಿ, ಮರ್ತೋಗ್ತದೆ ನನಗೆ, ಅವರು ಎಲ್ಲ ಆ ಕಮಿಟಿಯಲ್ಲಿ ಇರ್ತಾರೆ. ಆಮೇಲೆ ಗುಂಡೂರಾವ್ ಟೆಲ್ಮಿ ಅಂತ ಹೇಳಿದರು. ಆಗ ಆ ಲಿಸ್ಟೆಲ್ಲ ನೋಡಿದಂತೆ ಮಹಿಳೆ ಇರಲಿಲ್ಲ, ಅದು ಒಂದು ಗ್ಯಾರಂಟಿ ಆಯಿತು. ಆಮೇಲೆ ನನ್ನ ಚುನಾವಣೆಯಲ್ಲಿ ಒಂದು ಲೇಡಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದೆ, ಸ್ಲಿಮ್ ಇದೆ, ಗೊತ್ತುಂಟು ನಾಟಕ, ನಾನೇನು ಆ ಹೆಸರೇನು ಅವ್ರ ಹೆಸರೇನು ಅಂಥೇಳಿ ಇದು ಮಾಡಿರುತ್ತೆ. ಆಗ ರಾಜೇಂದ್ರ ಕುಮಾರಿ ವಾಜಪೇಯಿ ಹೇಳಿರುತ್ತೆ, ಅವ್ರು ನಮ್ಮ ಮನೆಯಲ್ಲೂ ಹಾಲ್ಟ್ ಮಾಡಿದ್ರು, ಮೂಡಿಗೆರೆ ಮನೆಗೆ ಬಂದಿದ್ರು. ಅವ್ರು ಹೇಳಿದ್ದೆ ಅದು DK ತಾರಾದೇವಿ ಅಂತ ಹೇಳಿ ಅಂತ. ತಾರಾದೇವಿ ಕರೆಕ್ಟ್. ಗುಂಡೂರಾವ್ ಈ ಸತಿ ಮಹಿಳೆಗೆ ಕೊಡ್ರೇನಂತೆ ಅಂತ ಹೇಳಿದರು. ಅವರು ಸುಸ್ತಾಗಿ ಹೋಗ್ಬಿಟ್ರಂತೆ. ಅವ್ರು ತಗೊಂಡೋಗಿದ್ದು ಯಾರನ್ನ, ವಾಟಾಳ್ ನಾಗರಾಜು, ಈ ಜಾರ್ಜು, ಇಂಥವ್ರನ್ನೆಲ್ಲ ತಗೊಂಡು ಅವರು ಲಿಸ್ಟ್ ತಗೊಂಡು ಹೋದವರು. ಆಯಿತು ಮೇಡಮ್, ನೀವು ಒಪ್ಪಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಮೀಟಿಂಗ್ ಮುಗೀತು. ಅವರು ತಲೆ ಬಿಸಿಯಾಗಿ ಮುಖ ಒರೆಸ್ಕೊಂಡು ಸೀದಾ ಏರ್ಪೋರ್ಟಿಗೆ ಬಂದಿದ್ದಂಥವ್ರು ಗುಂಡೂರಾವ್ ಅವರು. ನನಗೆ ಫಸ್ಟ್ ಟೈಮ್ ನನ್ನ ಇದನ್ನೆಲ್ಲ ರಿಜೆಕ್ಟ್ ಮಾಡಿದರು ಇಂದಿರಾ ಗಾಂಧಿಯವರು ಅಂತ. ಎಲ್ಲ ಆಯಿತು. ಎಲೆಕ್ಷನಲ್ಲಿ ನಮ್ಮದು ಕಾಂಗ್ರೆಸ್ದೇ ಸುಮಾರು ಓಟಿ ಮಾಡಿದ್ದು, ಜನನೆಲ್ಲ ಎಳ್ಕೊಬಂದೆಲ್ಲ ಕಾಂಗ್ರೆಸ್ಗೆ ಸೇರಿಸ್ಕೊಂಡಿದ್ರು. ನನಗೇನು ಒಂದು ಓಟು ಮೈನಸ್ ಆಗಿದ್ರೂ ತೊಂದರೆ ಇರ್ತಿಲ್ಲ. ಅದೇ ಗುಂಡೂರಾವ್ಗೆ ಇಂದಿರಾ ಗಾಂಧಿಯನ್ನು ಮೆಚ್ಚಿಸ್ಬೇಕು, ನಾನು ಮಾಡಿದ್ದೀನಿ, ಏನು ತೊಂದರೆ ಆಗಲಿಲ್ಲ, ಗೆಲ್ಸ್ಕೊಂಬಂದಿದ್ದೀನಿ ಅಂಥೇಳಿ. ಅವರು ಆಗ ಅವ್ರದ್ದು ಒಂದು ಓಟಿತ್ತು ನನ್ನ ವಿರುದ್ಧ. ಆ ಬೊಮ್ಮಾಯಿಯವರ ಫ್ರೆಂಡ್ ಎಂಥದೋ ಗೊತ್ತಿಲ್ಲ, ಆ ಒಂದು ಲೇಡಿ ನಿಲ್ಲಿಸಿದ್ರು ನನ್ನ ವಿರುದ್ಧ. ಕೊನೆಗೆ ಒಂದು ಸೀಟು, ಒಬ್ಬರು ಕಾಂಗ್ರೆಸ್ MLA
ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ ಅವರನ್ನು ಸಹ ಕರ್ಕೊಬಂದ್ರು ಓಟಿಗೆ. ವಿರೋಧವಾಗಿ ಓಟ್ ಹಾಕಕ್ಕೆ ಇಲ್ಲ ಪರವಾಗಿ ಪರವಾಗಿ ಒಂದು ಓಟು ಮಿಸ್ ಆಗಲಿಲ್ಲ ಅಂತ ಹೇಳಕ್ಕೆ ಇಂದಿರಾ ಗಾಂಧಿಗೆ ನಾನು ಎಲ್ಲ ಹಾಕ್ಸಿದ್ದೀನಿ ಅಂತ ಹೇಳಿ. 180 MLA ಗಳಿದ್ರು ಅವತ್ತು ಕಾಂಗ್ರೆಸ್ಗೆ. ಆಯಿತು, ನಾನು MLC ಆದೆ. ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ರಾಜಕಾರಣದಲ್ಲಿ ನನಗೆ ಸಿಕ್ಕುವಂಥ ಒಂದು ಅವಕಾಶ ನನಗೆ ಸಿಕ್ತು. MLCನ ಒಂದು ಸತಿನೂ ಮಾಡಿದರು, ಆಮೇಲೆ 2ನೇ ಸತಿನೂ ಮಾಡಿದರು. ಅದಕ್ಕೆ ತೊಂದರೆ ಕೊಟ್ಟಿದ್ದು ಈ ಜನ ಅಂತ ಗೊತ್ತಾಯಿತು. ಏನು ಗುಂಡೂರಾವ್ನು ಪ್ರಣಬ್ನು ಮುಖರ್ಜಿನ ಸೇರಿಕೊಂಡ್ರು. ನನಗೆ ಲೋಕಸಭೆಗೆ ನಾನು ಅರ್ಜಿ ಹಾಕಿದ್ರು, ಅದನ್ನು ತೆಗೆದು ಪುಟ್ಟೇಗೌಡರಿಗೆ ಕೊಡಿಸಿದ್ರು. DM ಪುಟ್ಟೇಗೌಡರಿಗೆ ಕೊಡಿಸಿದ್ರು. ಆ್ಯಕ್ಚುಲಿ ನಾನು ಅವಾಗ ಇಂದಿರಾ ಗಾಂಧಿಯವರು ಮುಂಚೆನೇ ಹೇಳ್ತೇವೆ ಆ ತಾರಾದೇವಿಗೆ ನಾವು ಇದು ಮಾಡಬೇಕು ಅಂತೇಳಿ ಅಂತ. ಇಲ್ಲ ಮೇಡಮ್, ಅವರು DCC ಪ್ರೆಸಿಡೆಂಟ್ ಆಗೋಕ್ಕೆ ಒಪ್ಕೊಂಡಿದ್ದಾರೆ. ಸುಳ್ಳು ಹೇಳ್ಬಿಟ್ರಲ್ಲಿ ನೋಡಿದ್ರೆ DCC ಪ್ರೆಸಿಡೆಂಟು ಮಾಡಲಿಲ್ಲ, ಪುಟ್ಟೇಗೌಡನೇ ಮಾಡಿದ್ದು. ನನಗೀಗಲೂ ನೆನಪಿದೆ. ಪ್ರಣಬ್ರನ್ನ ಭೇಟಿ ಮಾಡಿದೆ ಬೆಂಗಳೂರಲ್ಲಿ. ಪ್ರಣಬ್ ಮುಖರ್ಜಿಗೆ ಹೇಳಿದೆ ನಾನು ಒಂದು ದಿವಸ ನಾನು ಲೋಕಸಭೆಗೆ ಬರ್ತೀನಿ ಅಂತ ಹೇಳಿ ಹೊರಗೆ ಬಂದೆ ಸೀದಾ ಸಿಟ್ಟಲ್ಲಿ. ಆಮೇಲೆ ಇಂದಿರಾ ಗಾಂಧಿ ಕ್ಯಾಂಪೇನ್ಗೆ ಬಂದರು. ಚಿಕ್ಕಮಂಗ್ಳೂರು ಇದೆಲ್ಲ. ಆಗ ತರದಿವಿ, ನೀವು DCC ಪ್ರೆಸಿಡೆಂಟಿಗೆ ಒಪ್ಕೊಂಡ್ರೆ ನೀವೀಗ DCC ಪ್ರೆಸಿಡೆಂಟ್ ಆದರು. ಇಲ್ಲ ಮೇಡಮ್, ವಾಟ್ ಹ್ಯಾಪನ್, ಅವರೆಲ್ಲ ಅವರಿಗೆ ಕೊಟ್ಟಿದ್ದಾರೆ DCC ಪ್ರೆಸಿಡೆಂಟನ್ನು, ಅವರಿಗೆ ಇದನ್ನು ಅವರಿಗೆ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದರು. ಅದು ಆಯಿತು. ಅದು ಮುಂದೆ ನನ್ನನ್ನು ಅವರು ಅಸಾಸಿನೇಟ್ ಆಗೋಕ್ಕಿಂತ ಮುಂಚೆ ಅವರು ಪಾರ್ಲಿಮೆಂಟ್ಗೆ ಚುನಾವಣೆಯನ್ನು ಹೋಗಬೇಕು ಅಂತ ತೀರ್ಮಾನ ಮಾಡಿದರು. ಆಗ KH ಪಾಟೀಲು ಅಧ್ಯಕ್ಷರು KPCC. ಅಮ್ಮ, ನಿನಗೆ ಇಂಟ್ರೆಸ್ಟ್ ಉಂಟಾ ಪಾರ್ಲಿಮೆಂಟ್ಗೆ ನಿಲ್ಲಕ್ಕೆ ಅಂದರು. ಹೌದು, ನಮ್ಮ ಮೂಡಿಗೆರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ನಾನು ನೇರವಾದ ಚುನಾವಣೆಯಿಂದಲೇ ಭಾಗವಹಿಸಿ ಬರಬೇಕು ಅಂತ ಆಸೆ ಇದೆ ಅಂತ ಹೇಳಿದರು. ಆಮೇಲೆ ಅವರು ಇಂದಿರಾ ಗಾಂಧಿ ಹತ್ರ ಮಾತಾಡಿದಾಗ ಇಂದಿರಾ ಗಾಂಧಿಯವರು ಪಾರ್ಲಿಮೆಂಟಿಗೆ ನನ್ನ ಹೆಸರನ್ನು ಕ್ಲಿಯರ್ ಮಾಡಿದರು. ಎಷ್ಟನೇ ಇಸ್ವಿಲಿದು? ಇದು 1983-84. ಅಂದರೆ ಇಂದಿರಾ ಗಾಂಧಿ ಅವರು ಹೋಗೋಕ್ಕಿಂತ ಮೊದಲೇ? ಹೌದು, ಅದಾದಮೇಲೆ ಅವ್ರದ್ದು ಅಸಾಸಿನೇಟ್ ಆಯಿತು. ಓಕೆ ಓಕೆ. ಆವಾಗ ಗುಂಡೂರಾವ್ ತಮ್ಮದು ಬೇಕಾದ ತುಂಬ ಜನರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಹೊಸೊಬ್ಬರು ಅದು ಎಂಥದ್ದು ಇಲ್ಲ ಅದಕ್ಕೆ ಲೋಕಸಭೆಗೆ. ಆಮೇಲೆ ಇಂದಿರಾ ಗಾಂಧಿಯವರು ಅಸಾಸಿನೇಟ್ ಆಯಿತು. ಆಗ ಎಲ್ಲರೂ ಪಾಪ ಯಾವ MPಗಳು ಅವ್ರ ಹೆಸರನ್ನ ಚೇಂಜ್ ಮಾಡಿ ಇಟ್ಟಿದ್ರು, ಅದನ್ನೆಲ್ಲ ಅವರು ಫೈಟ್ ಮಾಡಿದರು, ಬೇರೆ MPಗಳೆಲ್ಲ. ಅದು ಆಗಲಿಲ್ಲ. ರಾಜೀವ್ ಗಾಂಧಿ ಅದಕ್ಕೆ ಎಲ್ಲ ಒಪ್ಪಲಿಲ್ಲ. ಯಾಕೆ ಗುಂಡೂರಾವ್ ಅದನ್ನು ಇದು ಮಾಡಬೇಕಂತ ನನ್ನ ಹೆಸರನ್ನು ತೆಗೆದಾಗ ಅವ್ರು ಹೇಳಿದೆ, ಗುಂಡೂರಾವ್, ದಿಸ್ ಇಸ್ ನಾಟ್ ಮೈ ಡಿಸಿಷನ್, ಮೈ ಮಮ್ಮಿ ಡಿಸಿಷನ್, ಶಿ ವಿಲ್ ಕಂಟೆಸ್ಟ್ ಫಾರ್ ಪಾರ್ಲಿಮೆಂಟ್ ಅಂತ ನಿಮ್ಮ ಪರವಾಗಿ ಬ್ಯಾಟ್ ಬೀಸಿದ್ರು. ಆಯಿತು. ಆಮೇಲೆ ನಾನು ಈ ಮುಂದೆ MP ಆದೆ. ರಾಜೀವ್ ಗಾಂಧಿ ಕಾಲದಲ್ಲಿ ನಾನು MP ಆದೆ. ಆಮೇಲೆ ನನ್ನನ್ನು AICC ಕಾರ್ಯದರ್ಶಿ ಮಾಡಿ ಅಟ್ಯಾಚ್ ಟು ಪ್ರೆಸಿಡೆಂಟ್, ರಾಜೀವ್ ಗಾಂಧಿ ಪ್ರೆಸಿಡೆಂಟ್ ಅಲ್ಲ, ಅದಕ್ಕೆ ಮಾಡಿದರು. ಹೀಗೆ ನಂದು ಮುಂದೆ ಭಾಳ ಇದಾಯಿತು. ಪಾಪ ರಾಜೀವ್ ಗಾಂಧಿದು ಅಸಾಸಿನೇಟ್ ಆಯಿತು. 1991ರಲ್ಲಿ ಆಗಿದ್ದು. ನೀವು 84ರಲ್ಲಿ ಆಗಿದ್ರಿ, MP ಆದೆ. ಆಮೇಲೆ ಟಿಕೆಟ್ ಕೊಟ್ಟರು, ಮತ್ತು ನನಗೆ ಟಿಕೆಟ್ ಕೊಟ್ಟರು. ಲೋಕಸಭೆಗೆ ನಂದು ಇದನ್ನು ಕಟ್ ಮಾಡಿಸ್ಬಿಟ್ರು ಅವರೆಲ್ಲ ಸೇರಿ. ನಾನು ಸಿಟ್ಟಿಂಗ್ MP ಆದ್ರೂ ಕಟ್ ಮಾಡಿಸಿದ್ರು. ಆವಾಗ ರಾಜೀವ್ ಗಾಂಧಿಯವರು ಎಲೆಕ್ಷನ್ ಬಂದಾಗ ನನಗೆ ಅವರು ಟಿಕೆಟನ್ನು ಕೊಟ್ಟರು. ಹಾಗಾಗಿ ಇವರೆಲ್ಲ ತುಂಬ ಗಲಾಟೆ ಮಾಡಿರುತ್ತೆ ರಾಜೀವ್ ಗಾಂಧಿ. ಅದಕ್ಕೆ ಅವ್ರು ಹೇಳಿರಂತೆ, ಬಾಬರಿ ಮಸೀದಿ ಇದ್ರ ಗಲಾಟೆ ಎಲ್ಲ ಇತ್ತು, ಮುಸ್ಲಿಮ್ಸ್ ಓಟ್ಗಳು ಬರೋದು ಕಷ್ಟ, 90ನೇ ಇಸ್ವಿಯಲ್ಲಿ ಕರೆಕ್ಟ್. ಹೌದು, ಬರೋದು ಕಷ್ಟ ಇತ್ತು. ಯಾಕೆಂತ ಹೇಳಿದರೆ ಅವರಿಗೆ ಬಾಬರಿ ಮಸೀದಿ ಒಡೆಯೋಕ್ಕೆ ಇವರು ಬಿಟ್ಟರು ಅನ್ನೋದು ಒಂದು ಇದಿತ್ತು ಅವ್ರ ಮೇಲೆ. ಆವಾಗ ಬಂಗಾರಪ್ಪ ಮುಖ್ಯಮಂತ್ರಿ, ಅವ್ರನ್ನ ಕೇಳಿದಾಗ ಹೋಮ್ ಮಿನಿಸ್ಟ್ರು ಧರ್ಮಸಿಂಗ್,
ಅವರು ರಿಪೋರ್ಟ್ ಕಳಿಸಿರೋದು, ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಪುಟ್ಟೇಗೌಡರಿಗೆ ಕಷ್ಟ ಇದೆ, ತಾರಾದೇವಿ ಬೆಟರ್ ಕ್ಯಾಂಡಿಡೇಟು. ಆವಾಗ ನನ್ನ ಹೆಸರನ್ನ ಕ್ಲಿಯರ್ ಮಾಡಿದರು. ಪುಟ್ಟೇಗೌಡರು ಹೋಗಿ ಪಾಪ ಕೇಳಿರಂತೆ, ಅದಕ್ಕೆ ಅವ್ರು ಹೇಳಿದಂತೆ, ಈಗ ಲಾಸ್ಟ್ ಟೈಮು ನೀವು ತಾರಾದೇವಿಗೆ ಅನ್ಯಾಯ ಮಾಡಿದ್ದೀರಿ, ಓಕೆ ದಿಸ್ ಟೈಮ್ ಅವರೇ ಆಗಲಿ ಏನಂತೆ ಅಂತೇಳಿ ನನ್ನ ಮಾಡಿದರು. ಮತ್ತು ಅವರು ಗೊತ್ತಲ್ಲ ಹೇಗೆ ಅಸಾಸಿನೇಟ್ ಆಗಿತ್ತು ಅಂತ. ಮತ್ತು PV ನರಸಿಂಹರಾವ್ ಅವ್ರದ್ದು ಕಾಲದಲ್ಲಿ ನನ್ನನ್ನು ಹೆಲ್ತ್ ಮಿನಿಸ್ಟ್ರು ಮಾಡಿದರು. ಆ ಕಾಲದಲ್ಲಿ ನಾನು ತುಂಬ ಕರ್ನಾಟಕ ರಾಜ್ಯಕ್ಕೆ ಸಹಾಯ ಮಾಡಿದ್ದೀನಿ. ವರ್ಲ್ಡ್ ಬ್ಯಾಂಕಿಂದ ಸುಮಾರು 15 ಜಿಲ್ಲಾ ಆಸ್ಪತ್ರೆಗೆ, ಆಗ ಜಿಲ್ಲಾ ಆಸ್ಪತ್ರೆ ಅಂದರೆ ಏನು, ವಾಂತಿ ಭೇದಿ ಜ್ವರ ಇದಕ್ಕಷ್ಟೇ ಔಷಧಿ ಕೊಡೋಂಥ ಒಂದು ವ್ಯವಸ್ಥೆ ಇತ್ತು. ಈ ಒಂದು ಇದರಿಂದ ವರ್ಲ್ಡ್ ಬ್ಯಾಂಕಿಂದ ನಾವು ಹಣ ತಂದ್ವಲ್ಲ, ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಸ್ಪೆಷಾಲಿಟೀಸ್ ಇದಾಗಿ ಅದನ್ನು ಮಾಡೋದು, ಮತ್ತು ಬೆಡ್ ಇದನ್ನ ನಂಬರ್ನ ಸುಮಾರು 200 ಇದಿದೆ ಬೆಡ್ ಅಂತ ಕಾಣ್ತದೆ, ಮರೆತೋಗಿದೆ ನನಗೆ. ಅದು ಜಾಸ್ತಿ ಮಾಡಿದರು. ಎಲ್ಲ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಒಂದು ಹೊಸ ಉಪಕರಣಗಳೆಲ್ಲ ಬಂದಿತ್ತು, ಸ್ಟೇಟ್ ಆಫ್ ದ ಆರ್ಟ್ ಅಂತ ಕರೀತಾರೆ, ಅದನ್ನೆಲ್ಲ ತರಿಸಿದ್ರು. ಹೀಗೆ 15 ಜಿಲ್ಲೆಗಳಲ್ಲಿ, ಹಾಗೆ ಎಷ್ಟೋ ಬಂತು, 300 ಕೋಟಿನೋ ಏನೋ ಬಂತು ಒಂದೊಂದು ಜಿಲ್ಲೆಗೆ, ಎಲ್ಲ ಮಾಡಿದರು. ಮಾಡಿಸ್ನಲ್ಲ ನಾನು ಮಾಡಿದೆ. ಆಮೇಲೆ ಇದು ಏನು, ಕಡೂರು ಹತ್ರ ಒಂದು ಊರಿದೆ, ಅಲ್ಲಿ ಮಹಿಳೆಯರಿಗೆ ಡೆಲಿವರಿ ಹಾಸ್ಪಿಟಲು ಭಾಳ ಚೆನ್ನಾಗಿದೆ, ಅಷ್ಟು ದೊಡ್ಡದಂತ ಅನಿಸುತ್ತೆ. ಅದು ಬಂದಿದ್ದು ದುಡ್ಡಲ್ಲ, ವರ್ಲ್ಡ್ ಬ್ಯಾಂಕಿಂದ ಬಂದಿದ್ದೆಲ್ಲ. ನಾನು ಅದು ಆ ಸ್ಥಳಕ್ಕೆ ರೆಕಮೆಂಡ್ ಮಾಡಿದೆ, ಅಲ್ಲಿ ಅದು ಆಯಿತು. ಹೀಗೆ ತುಂಬ ನಿಮಾನ್ಸ್ಗೆ ನನ್ನನ್ನು ಫಂಕ್ಷನ್ನಿಗೆಲ್ಲ ಕರೆದಿದ್ದರು. ಅವರು ನನಗೆ ಬೇಡಿಕೆ ಇಟ್ಟು ನಿಮಾನ್ಸನ್ನ ಅಟಾನಮಸ್ ಯೂನಿವರ್ಸಿಟಿ ಆಗಿ ಮಾಡಬೇಕು ಅಂತ. ಅದು ನನ್ನ ಕಾಲದಲ್ಲೇ ಆಗಿದ್ದು. ತುಂಬ ಹಣನ ಸೆಂಟ್ರಲ್ ಗೌರ್ಮೆಂಟಿಂದ ಹೆಲ್ತ್ ಡೆವಲಪ್ಮೆಂಟಿಗೆ ಕೊಡಿಸಿದ್ದೀವಿ. ಬೆಂಗಳೂರು ಇದಿದೆಯಲ್ಲ ಸ್ಲಮ್ ಏರಿಯಾದಲ್ಲಿ 65 ಕ್ಲಿನಿಕ್ನ ನನ್ನ ಕಾಲದಲ್ಲಿ ಅದು ಮಾಡಿದ್ದಂಥದ್ದು ನಾವು. ಅದಕ್ಕೆ ವರ್ಲ್ಡ್ ಬ್ಯಾಂಕಿಂದ ದುಡ್ಡು ಬಂತು. ಬಟ್ 65 ಕ್ಲಿನಿಕ್ ಜನಕ್ಕೆ ಅವಾಗ ಭಾಳ ಹತ್ತಿರದಲ್ಲಿರ್ತದೆ, ಹೋಗೋಕ್ಕಾಗುತ್ತೆ ಅಂತ. ಈಗ ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಚಿಕ್ಕಮಂಗ್ಳೂರಿಗೆ ನಾನು ಭಾಳ ಸಹಾಯ ಮಾಡಿದ್ದೀನಿ. ಎಲ್ಲಕ್ಕಿಂತ ಭಾಳ ಮುಖ್ಯ ಅಂತ ಹೇಳಿದರೆ, ಕಾಫಿ ಬೆಳೆಗಾರರು ಮುಂಚೆ ಎಲ್ಲನೂ ಕಾಫಿ ಬೋರ್ಡಿಗೇನೆ ಕೊಡಬೇಕು. ಒಳ್ಳೆ ಬೆಲೆ ಸಿಗ್ತಿರಲಿಲ್ಲ. ಒಂದು ಸತಿ ಕಾಫಿ ಬೋರ್ಡಿಗೆ ಕಾಫಿ ಹಾಕಿದರೆ ಅದು ಬರಬೇಕಾದ್ರೆ 3 ವರ್ಷ ಆಗೋದು. ಯಾಕೆಂದರೆ ಅವರು ಹರಾಜಿಗೆ ಇಟ್ಟಾಗ ಬಿಡ್ತಾಯಿದ್ರು ಸ್ವಲ್ಪ ಪಾಯಿಂಟ್ಸು ಏನು ಪ್ರಾಡಕ್ಟ್ಸ್ ಆಗಲಿ. ಅವರು ತಾವು ಬೆಳೆದದನ್ನು ಹೋಗಿ ಮಾರ್ಬೋದಿತ್ತು, ಕ್ಯಾಶ್ ತಗೋಬೋದಿತ್ತು. ಇದನ್ನು ಮಾಡಿದ್ರು. ಇದಕ್ಕೆ ಮಾಡೋಕ್ಕೆ ಕಾರಣ ಉಂಟು. ಅವತ್ತು 2ನೇ ಮಹಾಯುದ್ಧ ಆದಾಗ ಇಡೀ ದೇಶ ಆರ್ಥಿಕವಾಗಿ ಭಾಳ ಹಿನ್ನಡೆ ಆಗಿತ್ತು. ಆಗ ಯಾವುದು ಕಾಫಿ ಬೋರ್ಡಲ್ಲಿ ಪ್ಲ್ಯಾಂಟರ್ಗಳೆಲ್ಲ ಪಾಪ ಅವರು ಬೈಯರ್ಸ್ ಇರ್ತಾರಲ್ಲ, ಅವರಿಗೆ ಕಾಫಿ ರೇಟ್ ಇಲ್ಲ ಅಂದ್ಕೊಂಡು ಎಲ್ಲ ಹೋಗ್ತಿದ್ರು. ಆಮೇಲೆ ದೂರದ ಊರುಗಳಿಗೆಲ್ಲ ಪ್ಲ್ಯಾಂಟರ್ಗಳು ತಲೆ ಮೇಲೆ ಕಾಫಿ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತಂತೆ. ಅದಕ್ಕೆ ನಮ್ಮನ್ನು ಓಪನ್ ಮಾರ್ಕೆಟ್ ಮಾಡಿಕೊಡಿ ಅಂತ ಹೇಳಿ ಬೆಳೆಗಾರರು, ನಾನು MP ಆದಾಗ ಅವ್ರದ್ದು ಒತ್ತಡ ಇತ್ತು. ನಾನು ಬೆಳೆಗಾರರ ಕರ್ನಾಟಕ ಪ್ಲ್ಯಾಂಟರ್ಸ್ ಅಸೋಸಿಯೇಷನ್, ಅವರು ಕಾಫಿ ಒಂದೇ ಅಲ್ಲ, ಕಾಫಿ, ಪೆಪ್ಪರು ಮತ್ತು ಬೇರೆ ಎಲ್ಲನೂ ಅವರು ಇದು ಮಾಡ್ತಾಯಿದ್ರು. ಅದು ಭಾಳ ದೊಡ್ಡ ಸಂಸ್ಥೆ. ಇವ್ರದ್ದು ನಿಯೋಗ ತಗೊಂಡು ನಾನು ಪ್ರೈಮ್ ಮಿನಿಸ್ಟ್ರು PV ನರಸಿಂಹರಾವನ್ನ ಭೇಟಿ ಮಾಡಿಸ್ದೆ. ಆವಾಗ ಅವ್ರಿಗೆ ಒಂದು ಮಾತು ಹೇಳಿದೆ, ನಿಮ್ಮ ಕಾಲದಲ್ಲಿ ಓಪನ್ ಮಾರ್ಕೆಟ್ ಬಂತು, ಎಕಾನಮಿಕಲ್ಲಿ ಹೇಳ್ತಾರೆ, ನೀವು ಬರೀ ಕೈಗಾರಿಕೆಗೆ ಮತ್ತು ಇಂಥದಕ್ಕೆಲ್ಲ ನೀವು ಓಪನ್ ಮಾರ್ಕೆಟ್ಟು ಮಾಡಿ ಅವರಿಗೆಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ನಿಮಗೆ ಜನ ಒಪ್ಪೋದಿಲ್ಲ, ನೀವು ಶ್ರೀಮಂತರ ಪರ ಅಂತ ಹೇಳ್ತಾರೆ. ನಮ್ಮ ರೈತರಿಗೆ ನೀವು ಈ ಓಪನ್ ಮಾರ್ಕೆಟಿಂದ ಏನು ಸಹಾಯ ಆಗಿದೆ? ನಮ್ಮ ಕಾಫಿ ಬೆಳೆಗಾರರು ಇವತ್ತೂ ಒಂದು ಕಾಲದಲ್ಲಿ ಅದು ಬೇಕಾಗಿತ್ತು, ನಾನು ಬೇಡ ಅಂತ ಹೇಳೋದಿಲ್ಲ, ಯಾಕೆಂದರೆ ಅವರು ಮಾರಾಟ ಮಾಡೋದು ಕಷ್ಟ ಆಗಿತ್ತು. ಅದರಿಂದ ಅವರು ಈಗ ಆ ಪರಿಸ್ಥಿತಿ ಇಲ್ಲ. ಮನಮೋಹನ್ ಸಿಂಗು
ಫೈನಾನ್ಸ್ ಮಿನಿಸ್ಟರ್ ಅಂತ ನಾನು ಹೇಳಿದಾಗ ಅವ್ರು ತಮಾಷೆಗೆ ಒಂದು ಮಾತು ಹೇಳಿದರು, ಓ ನಮ್ಮ ತಮಿಳ್ನಾಡು ಆಂಧ್ರ ಅವರೆಲ್ಲ ಕಾಫಿ ಕುಡಿದತ್ತಲ್ಲ, ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ ಅಂತೆಲ್ಲ. ರೇಟ್ ಏನು ಇರೋದಕ್ಕೆ ಅವ್ರು ಮಾಡಲೇಬೇಕು, ರೈತರಿಗೆ ಮಾತ್ರ ಕೊಡುವಾಗ ರೇಟಿಂದು ನಿಮಗೆ ಯೋಚನೆ ಅಂತೆಲ್ಲ ಹೇಳಿದ ಮೇಲೆ ಅವರು ಮನಮೋಹನ್ ಸಿಂಗು ಮತ್ತು ಪ್ರಣಬ್ ಮುಖರ್ಜಿ ಕಾಮರ್ಸ್ ಮಿನಿಸ್ಟರ್ ಅವ್ರನ್ನ ಕರೆದು ನಿಯೋಗ ಬಂತು ಹೋಯಿತು. ಎಷ್ಟೋ ನಿಯೋಗದಲ್ಲಿ ಬಂದವ್ರ ಮೇಲೆ ನನ್ನ ಫೋಟೋಗಳು ಎಲ್ಲ ಇದ್ದಾವೆ. ರಾಜೀವ್ ಗಾಂಧಿನ ಭೇಟಿ ಮಾಡಿದಾಗ, PV ನರಸಿಂಹರಾವ್ನ ಭೇಟಿ ಮಾಡಿದಾಗ ಎಲ್ಲ ಮೂಡಿಗೆರೆ ಮನೆಯಲ್ಲೂ ಉಂಟದು. ಕೊನೆಗೆ ಎಲ್ಲ ಆಯಿತು. ಪ್ರಣಬ್ ಮುಖರ್ಜಿಯವರು 20 ದಿವಸ ನನ್ನನ್ನು ಕರೆದು ಹೇಗೆ ಮಾಡೋಣ, ಯಾವ ಥರ ಮಾಡೋಣ, ನಾಳೆ ಕಾಫಿ ಬೆಲೆ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಬಿದ್ದು ಹೋದಾಗ ಈ ಬೆಳೆಗಾರನ ಹೇಗೆ ರಕ್ಷಣೆ ಮಾಡೋದು ಅಂತೆಲ್ಲ ಮಾಡಿ ಮತ್ತು ಪಾರ್ಲಿಮೆಂಟಲ್ಲಿ ಇಟ್ಟರು. ಜಾರ್ಜ್ ಫರ್ನಾಂಡಿಸ್ ಭಾಳ ವಿರೋಧ ಮಾಡಿದರು, ನೀವೆಲ್ಲ ನೆಸ್ಕೆಫೆ ಅವರಿಗೆ ಸಹಾಯ ಮಾಡ್ತಿದ್ದೀರಿ ಅಂತೇಳಿ. ಆಗ ನಾನು ನಿತ್ಯ ಹೇಳಿದೆ, ನೆಸ್ಕೆಫೆ ಅವರಿಗೆಲ್ಲ ಸಹಾಯ ಮಾಡ್ತಿರೋದು 97% ಕಾಫಿ ಬೆಳೆಗಾರರು, ಸಣ್ಣ ಬೆಳೆಗಾರರು, ಅವರಿಗೆ ಸಹಾಯ ಆಗ್ತದೆ ಇದು ಅಂತ ಹೇಳಿ ನಾನು ಆರ್ಗ್ಯುಮೆಂಟ್ ಮಾಡಿದೆ ಪಾರ್ಲಿಮೆಂಟಲ್ಲಿ. ಕೊನೆಗೆ ಅನೌನ್ಸ್ ಮಾಡಿದರು, ಓಪನ್ ಮಾರ್ಕೆಟ್ ಅನೌನ್ಸ್ ಮಾಡಿದರು. ನಮ್ಮ ರೈತರಿಗೆ ಇವತ್ತು ನೋಡಿ ಹಳ್ಳಿಗಳಲ್ಲೂ ಮನೆಗಳಿಲ್ಲ. ಇಲ್ಲಿ ಭಾಳ ಚೆನ್ನಾಗಿ ಅವರವರ ಮಟ್ಟಿಗೆ, ಅವರವರ ದುಡ್ಡು ಕಾಸಿಗೆ ಮಟ್ಟಿಗೆ ಎಲ್ಲರೂ ಚೆನ್ನಾಗಿ ಮನೆ ಕಟ್ಟಿಸ್ಕೊಂಡು ಮಾಡಿಕೊಂಡು ಎಲ್ಲ ಇದ್ದಾರೆ. ಕಷ್ಟನೋ ಸುಖನೋ ಕಾರೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಈ ಥರ ಎಲ್ಲ ಒಂದು ರೀತಿಯಲ್ಲಿ ಬೆಳೆಗಾರರು ಭಾಳ ಆರ್ಥಿಕವಾಗಿ ಮೇಲೆ ಬಂದರು. ಅದರಲ್ಲೂ ವಿಶೇಷ ಅಂತ ಹೇಳಿದರೆ ಅವ್ರ ಮಕ್ಕಳನ್ನೆಲ್ಲ ಮುಂಚೆ ಪಾಪ ಒಂದು ಹೈಸ್ಕೂಲ್ ಓದಿಸೋಕ್ಕೇ ನೆಂಟರ ಮನೇಲಿ ಬಿಟ್ಟು ಮಾಡಿ ಓದಿಸ್ತಿದ್ರು. ಇನ್ನು ಮೇಲೆ ಬೆಂಗಳೂರು ಇಂಜಿನಿಯರಿಂಗು ಡಾಕ್ಟ್ರು ಕನಸು ಅವರಿಗೆ, ಓದ್ಸೋಕ್ಕೆ ಆಗ್ತಿರಲಿಲ್ಲ. ಇದೆಲ್ಲ ಆದಮೇಲೆ ಮಕ್ಕಳನ್ನ ಜಾಸ್ತಿ ಓದುವಂಥ ಇದೆಯಲ್ಲ ಯಾವುದು ಡಾಕ್ಟ್ರು, ಇಂಜಿನಿಯರು ಮತ್ತು MBA ಇನ್ನೂ ಬೇರೆ ಬೇರೆ ಅವರೆಲ್ಲ ಅಲ್ಲಿ ಓದಿದ್ದಾರೆ, ಎಲ್ಲ ಕೆಲಸದಲ್ಲಿದ್ದಾರೆ ಈಗ. ಸೊ ನಿಮ್ಮ ಈ ಒಂದು ಬದಲಾವಣೆಯಿಂದ ತುಂಬ ಜನ ರೈತರು ತುಂಬ ಹೆಲ್ಪ್ ಆಗಿದೆ, ಎಸ್ಪೆಷಲಿ ಚಿಕ್ಕಮಗಳೂರು ಭಾಗದವರಿಗೆ. ಚಿಕ್ಕಮಗಳೂರು, ಮಡಿಕೇರಿ, ಆಮೇಲೆ ಸಕಲೇಶ್ಪುರ, ಬೇಲೂರು ಮತ್ತು ಕೂರ್ಗಲ್ಲಿ ಎಲ್ಲರಿಗೂ ಅನುಕೂಲ.